ಬೆಳಕಿನ ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ ಹಿರಿತನದ ವಾಯೋಮಾನ ಬಾಳಿನ ನೆನಪಿನ ಕಥನ ಕಷ್ಟ ಸುಖ ನೋವು ನಲಿವು ವಿದ್ಯೆ ಬುದ್ಧಿ ಕಲಾತ್ಮಕ ಆರೋಗ್ಯವೇ ಬದುಕಿನ ಬೆಳಕು ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳುಕು ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ ಅನುಭವ ಕಾರ್ಯಕ್ರಮ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಆರ್.ಜೆ. ಸುನಿಲ್ ಮಾತಾಡ್ತಿದ್ದೀನಿ. ಇವತ್ತಿನ ವಿನೂತನ ಕಾರ್ಯಕ್ರಮವಾದಂತಹ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಪ್ರಸಾರವಾಗ್ತಿರುವಂತಹ ಹಿರಿಯರ ಅನುಭವ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ 90.4 FM ನೆಚ್ಚಿನ ಕೇಳಿಗರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯರಾದಂತಹ ನಿವೃತ್ತ ಪೊಲೀಸ್ ಅಧಿಕಾರಿಯಾದಂತಹ ವಿಕ್ರಮ್ ಶಿಂಡೆ ಸರ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಇವರ ವೃತ್ತಿ ಜೀವನದ ಅನುಭವ ಹಾಗೆ ನಿವೃತ್ತಿ ಹೊಂದಿದ ನಂತರ ಯಾವ ರೀತಿಯಲ್ಲಿ ಇವರು ಸಮಯವನ್ನು ಕಳೀತಿದ್ದಾರೆ, ಇವರ ಆರೋಗ್ಯವನ್ನು ಯಾವ ರೀತಿಯಲ್ಲಿ ಇವರು ನೋಡ್ಕೊಳ್ತಿದ್ದಾರೆ, ಈ ಒಂದು ಎಲ್ಲ ವಿಚಾರಗಳ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಅವನು ಸಹ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಸಹ ತಿಳಿಸ್ಕೊಡ್ತಿದ್ದೀನಿ. ನಮಸ್ಕಾರ ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತ ಸುಸ್ವಾಗತ ಸರ್. ನಿಮಗೂ ನಮಸ್ಕಾರ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ವೃತ್ತಿ ಜೀವನ ಮತ್ತು ನಿವೃತ್ತಿ ಹೊಂದಿದ ನಂತರ ತಾವು ಒಬ್ಬ ಹಿರಿಯರಾಗಿ ಯಾವ ರೀತಿಯಲ್ಲಿ ಸಮಯವನ್ನು ಕಳೀತಿದ್ದೀರಾ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಸರ್, ತಾವು ಒಬ್ಬ ಪೊಲೀಸ್ ಅಧಿಕಾರಿ ಆಗಿದ್ರಿ, ಈಗ ನಿವೃತ್ತಿಯನ್ನು ಹೊಂದಿದ್ದೀರಾ. ತಾವು ಪೊಲೀಸ್ ಅಧಿಕಾರಿ ಆಗಬೇಕು ಅಂತ ಯಾಕೆ ಅಂದ್ಕೊಂಡ್ರಿ ಮತ್ತು ಪೊಲೀಸ್ ಇಲಾಖೆನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್ ತಾವು ಅಂತ? ಸರ್, ನಮ್ಮ ಗುರುಗಳು ಮಾಲೂರು ಸೊಣ್ಣಪ್ಪ ಅವರು ಸ್ವರೂಪಾನಂದ ಅಂತ, ಅವ್ರು ನಮಗೆ PT ಮಾಸ್ಟರ್ ಆಗಿದ್ದರು. ಅವರು ಒಳ್ಳೆಯ ಹಿತವಚನಗಳನ್ನು ನಮ್ಗೆ ಹೇಳ್ತಾಯಿದ್ರು. ಅವರು ಎಲ್ಲ ಹರಕತೆಗಳನ್ನು ನಮ್ಮ ತಾಯಿಯವರು ಕರ್ಕೊಂಡೋಗಿ ಎಲ್ಲರೂ ಕೇಳಿಸಿದ್ದಾರೆ. ಆ ನೀತಿ ಅನ್ನೋದು ನನ್ನಲ್ಲಿ ಬೇರೂರು ಬಿಡ್ತು. ಆಗ ಯಾಕೆ ಪೊಲೀಸ್ ಇಲಾಖೆಯನ್ನೇ ಆಯ್ಕೆ ಮಾಡಿಕೊಂಡ್ರೆ ಅಂದರೆ ಜನಸೇವೆಯೇ ಜನಾರ್ದನ ಸೇವೆ, ಮಾನವ ಸೇವೆಯೇ ಮಾಧವ ಸೇವೆ ಅಂತ ಹೇಳ್ತಾಯಿದ್ರು ಅವರು. ಅದಕ್ಕೆ ಜನಗಳ ಸೇವೆ ಮಾಡೋದಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಒಳ್ಳೆಯ ಅವಕಾಶ ಇದೆಯಲ್ಲ ಅಂಥೇಳಿ ನಾನು ಪೊಲೀಸ್ ಸೇರಬೇಕು ಇಲ್ಲ ಮಿಲ್ಟ್ರಿಗೆ ಸೇರಬೇಕು ಅಂಥೇಳಿ ಅಂದ್ಕೊಂಡಿದ್ದೆ. ಆಮೇಲೆ ಮಿಲ್ಟ್ರಿಗೆ ಹೋಗೋಕ್ಕಾಗಿಲ್ಲ, ಪೊಲೀಸ್ ಇಲಾಖೆಯಲ್ಲಿ ಅಪಾಯಿಂಟ್ ಆಯಿತು. ಆಮೇಲೆ ಅದಕ್ಕೆ ಆಯ್ಕೆ ಮಾಡ್ಕೊಂಡು ಸೇವೆ ಸಲ್ಲಿಸ್ತೆ. ಅಂದರೆ ನಿಮಗೆ ನಿಮ್ಮ ಗುರುಗಳಿಂದ ತಾವು ಸ್ಫೂರ್ತಿಯನ್ನು ಪಡೆದ್ರೆ ಅಥವಾ ಮೊದಲೇ ನಿಮಗೆ ಸಮಾಜ ಸೇವೆಯನ್ನು ಸಲ್ಲಿಸೋದಕ್ಕೆ ಪೊಲೀಸ್ ಇಲಾಖೆ ಒಂದು ಒಳ್ಳೆಯ ಒಂದು ಇಲಾಖೆ ಅಂತೇಳಿ ತಾವೇನಾದರೂ ಆಯ್ಕೆ ಮಾಡ್ಕೊಂಡಿದ್ದ ಅಂತ ಹೇಳಿ? ಅಲ್ಲ, ಗುರುಗಳು ಹೇಳಿದ್ದನ್ನು ಕೇಳಿಕೊಂಡು ಆವಾಗ ಯೋಚನೆ ಮಾಡಿದೆ ಪೊಲೀಸ್ ಇಲಾಖೆ. ಆವಾಗ ನನಗೆ ಇಂಟ್ರ್ಯೂ ಹಾಕೋವಾಗ ಅವರು ನಿನ್ನ ಕೈಯಲ್ಲಿ ಪೊಲೀಸ್ ಕೆಲಸ ಮಾಡೋಕ್ಕಾಗಲ್ಲ ಅಂತೇಳಿ ಹೇಳಿದ್ರು. ಯಾಕಂದರೆ ನಾನು ಭಜನೆ ಮನೆಗಳಲ್ಲಿ ಸಾಧು ಸಂತರ ಜೊತೆ ಸೇರ್ತಾಯಿದ್ದೆ ಹೆಚ್ಚಾಗಿ. ಭಜನೆ ಮನೆಯಲ್ಲಿ ಹಾರ್ಮೋನಿಯಮ್ ಅದೆಲ್ಲ ನುಡಿಸ್ಕೊಂಡಿದ್ದೆ. ಅದಕ್ಕೆ ನಿನ್ನ ಕೈಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತೇಳಿ ಹೇಳಿದ್ರು. ನಾನು ಯೋಚನೆ ಮಾಡಿದೆ, ಯಾಕಾಗೋದಿಲ್ಲ, ಪೊಲೀಸ್ನವರಾದರೆ ಒಳ್ಳೆ ಪೊಲೀಸ್ನವರು ಇರ್ಬೋದಲ್ವ, ಒಳ್ಳೆ ಪೊಲೀಸ್ನವ್ರು ಇದ್ದರೆ ಒಳ್ಳೆ ಜನಕ್ಕೆ ಒಳ್ಳೆಯದಾಗುತ್ತಲ್ವ, ಹಾಗೆ ಸೇರೋಣ, ಒಳ್ಳೆಯ ರೀತಿಯಲ್ಲಿ ಇರೋಣ ಅಂಥೇಳಿ ಆಯ್ಕೆ ಮಾಡಿಕೊಂಡು ಅದ್ರ ಜೊತೆಗೆ ನಮ್ಮ ಗುರುಗಳು ಹೇಳಿದ್ದು ಇತ್ತಲ್ಲ, ಅದಕ್ಕೆ ಆಯ್ಕೆ ಮಾಡ್ಕೊಂಡು ಸೇರಿದೆ ಸರ್. ಖಂಡಿತ ಸರ್. ಹಾಗೆ ತಮ್ಮ ವೃತ್ತಿ ಜೀವನದ ಬಗ್ಗೆ ಮಾತಾಡೋದಾದರೆ ಈ ಕಾನೂನು ಪಾಲನೆ ಬಗ್ಗೆ ಹಾಗೆ ತಾವು ವೃತ್ತಿ ಜೀವನದ ಅನುಭವದ ಬಗ್ಗೆ ಏನು ಹೇಳ್ತೀರಾ ಸರ್? ನನಗೆ ಅಪಾಯಿಂಟ್ ಆದಮೇಲೆ ಚನ್ನಪಟ್ಟಣದಲ್ಲಿ ನಮಗೆ ಟ್ರೈನಿಂಗ್ಗೆ ಕಳಿಸಿದ್ರು. ಆ ಟ್ರೈನಿಂಗಲ್ಲಿ ಹೇಳುವಾಗ ಪೊಲೀಸ್ನವ್ರದ್ದು 3 ಕರ್ತವ್ಯ ಇದೆ. ಓಕೆ. ಮೊದಲನೇ ಕರ್ತವ್ಯ ಏನಂದರೆ ಅಪರಾಧಗಳನ್ನು ತಡೆಗಟ್ಟೋದು. ಎರಡನೇ ಕರ್ತವ್ಯ ಅಪರಾಧಗಳನ್ನು ಪತ್ತೆ ಹಚ್ಚೋದು, ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸೋದು. ಮೂರನೇ ಕೆಲಸ ಏನಂದರೆ ಸಾರ್ವಜನಿಕರಲ್ಲಿ ಶಾಂತಿ ಪಾಲನೆಯನ್ನು ಮಾಡೋದು, ಟ್ರಾಫಿಕ್ ಕಂಟ್ರೋಲ್ ಮಾಡೋದು. ಇಷ್ಟೇ ಪೊಲೀಸ್ ಕೆಲಸ. ಆದರೆ ನನ್ನಲ್ಲಿ ಒಂದು ಕ್ವಶನ್ ಯಾವಾಗಲೂ ಬರ್ತಾಯಿತ್ತು, ಅಪರಾಧಗಳನ್ನು ತಡೆಗಟ್ಟೋದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ಓಕೆ, ನಮ್ಮ ಇಲಾಖೆಯಲ್ಲಿ ಏನು ನಡೀತಾ ಇದೆ, ಅಪರಾಧಗಳನ್ನು ತಡೆಗಟ್ಟೋದಕ್ಕೆ ಸಾರ್ವಜನಿಕರಲ್ಲಿ ಅವೇರ್ನೆಸ್ ಅರಿವನ್ನು ಮೂಡಿಸಬೇಕು, ಅದಕ್ಕಾಗಿ ಏನು ಮಾಡ್ತಾ ಇದ್ದಾರೆ ಅಂತೇಳಿ ನನ್ನಲ್ಲಿ ನಾನೇ ತಿಳ್ಕೊಂಡು ಆಮೇಲೆ ನಾನು ಆ ಕಾರ್ಯಕ್ರಮವನ್ನು ರೂಪಿಸ್ಕೊಂಡೆ. ನನಗೆ 1984ರಲ್ಲಿ ಟ್ರಾಫಿಕ್ ಟ್ರೈನಿಂಗ್ ಆಗಿದ್ದು. ಬೆಂಗಳೂರು MG ರೋಡಲ್ಲಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ಆಯಿತು. ಆವಾಗ ಟ್ರಾಫಿಕ್ ಬಗ್ಗೆ, ರಸ್ತೆಯಲ್ಲಿ ಇಷ್ಟಿದೆಯಾ, ತಾಯಿ ಹೊಟ್ಟೆಯಲ್ಲಿ ಶಿಶುವಿಂದ ಮಣ್ಣು ಸೇರುವ ಕೊನೆವರೆಗೂ ರಸ್ತೆಯ ಸಂಬಂಧ ಇಹುದಣ್ಣ, ಇದನ್ನರಿತು ನೀನು ನಡೆಯಣ್ಣ. ಆವಾಗ ಬರ್ದು ಚುಟ್ಕ ಇದು. ಬರೆದು ಅಂದ್ಕೊಂಡು, ಓಹೋ ರಸ್ತೆಯಲ್ಲಿ ಇಷ್ಟಿದೆಯಲ್ಲ,
ಟ್ರಾಫಿಕ್ ಆಕ್ಸಿಡೆಂಟ್ಗಳಾಗ್ತಾಯಿದೆ, ಅದನ್ನೆಲ್ಲ ತಡೆಗಟ್ಟಬೇಕು ಅಂತೇಳಿ ಅದ್ರ ಬಗ್ಗೆ ನಾನೇ ಚುಟುಕುಗಳನ್ನು ಬರೆದು ಹಾಡುಗಳನ್ನು ಬರೆದು ಸಾರ್ವಜನಿಕರಲ್ಲಿ ಶಾಲಾ ಕಾಲೇಜುಗಳಲ್ಲಿ ಅರಿವು ಮೂಡಿಸ್ತಾ ಇದ್ದೆ. ಖಂಡಿತ ಸರ್. ಹಾಗೆ ತಾವು ವೃತ್ತಿ ಜೀವನದಲ್ಲಿ ಎಷ್ಟು ವರ್ಷಗಳ ಕಾಲ ತಾವು ವೃತ್ತಿ ಜೀವನವನ್ನು ಪೊಲೀಸ್ ಇಲಾಖೆಯಲ್ಲಿ ತಾವು ಸಲ್ಲಿಸಿದ್ದೀರಿ ಸರ್ ಅಂತ? 36 ವರ್ಷ 7 ತಿಂಗಳು ಪೊಲೀಸ್ ಇಲಾಖೆಯಲ್ಲಿ ನಾನು ಸೇವೆ ಸಲ್ಲಿಸಿದ್ದೀನಿ. ಕಾನ್ಸ್ಟೇಬಲಿಂದ ಸಬ್ ಇನ್ಸ್ಪೆಕ್ಟರ್ವರೆಗೂ ಕೆಲಸ ಮಾಡಿದ್ದೀನಿ. ಓಕೆ, ಎಲ್ಲಿ ಸೇವೆಯನ್ನು ಸಲ್ಲಿಸಿದ್ರಿ ಸರ್ ತಾವು ಅಂತ? ಬಂಗಾರಪೇಟೆ KGF. ಓಕೆ, ಎರಡೇ ಸ್ಥಳದಲ್ಲಿ ಸುಮಾರು 36 ವರ್ಷ. ಎರಡೇ ಸ್ಥಳ ಅಂದರೆ KGF ಅಲ್ಲಿ 6 ಪೊಲೀಸ್ ಸ್ಟೇಷನ್ ಇದೆ. ಓಕೆ, ಅಲ್ಲಿ ಆಮೇಲೆ ಬಂಗಾರಪೇಟೆ, ಬೇತ್ಮಂಗಲ, ಕಾಮಸಂದ್ರ 9 ಪೊಲೀಸ್ ಸ್ಟೇಷನ್ನು, ಒಂದು KGF ಡಿಸ್ಟ್ರಿಕ್ಟ್ ಅಂತ. ಅಲ್ಲಿ ನನ್ನ ಸೇವೆ ಎಲ್ಲ ಅಲ್ಲೇ ಮುಗಿಸಿದ್ದೀನಿ. ಓಕೆ, ವೃತ್ತಿ ಜೀವನದಲ್ಲಿ ತಾವು ಒಂದು ರೀತಿಯಲ್ಲಿ ಸಾಕಷ್ಟೊಂದು ಯಶಸ್ಸನ್ನು ಗಳಿಸಿದ್ದೀರಿ ಅಂತಲೇ ಹೇಳ್ಬೋದು. ಯಾಕಂದರೆ ಕಾನೂನು ಬಗ್ಗೆ ತಾವು ಕಾನೂನನ್ನು ಮುಖ್ಯವಾಗಿ ನಾವು ಅಂದರೆ ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಬೇಕು ಅಂತ ಹೇಳ್ತಿದ್ರಿ, ಮತ್ತು ಅಪರಾಧಗಳು ಆಗದಿರೋ ರೀತಿಯಲ್ಲಿ ಅರಿವು ಮೂಡಿಸ್ಬೇಕು ಅಂತೆಲ್ಲ ಹೇಳ್ತಿದ್ರಿ. ಆ ಸಂದರ್ಭದಲ್ಲಿ ತಾವು ವೃತ್ತಿ ಜೀವನ ಅಂದರೆ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ಈ ಒಂದು ಅಪರಾಧಗಳು ಅಥವಾ ಅಂದರೆ ಕಾನೂನಿನ ಬಗ್ಗೆ ಅರಿವಿತ್ತ ಸರ್ ಜನಗಳಿಗೆ ಅಂತ? ಜನಗಳಿಗೆ ಕೆಲವರಿಗಿತ್ತು, ಕೆಲವರಿಗಿದ್ದಿಲ್ಲ. ಆದರೆ ನನಗೇನೆಂದರೆ ಅಪರಾಧಗಳು ಯಾಕೆ ನಡೀತಾ ಇದೆ, ಅದಕ್ಕೆ ನಾವು ಏನು ಮಾಡಬೇಕು ಅಂಥೇಳಿ ನನ್ನದೇ ಆದ ಒಂದು ಸಾಹಿತ್ಯವನ್ನು ಬರ್ಕೊಂಡು ಎಲ್ಲ ಇದು ಮಾಡಿಕೊಂಡು ಅದ್ರ ಮೂಲಕ ಅರಿವು ಮೂಡಿಸ್ಬೇಕು. ಮೊದಲು ಶಾಲಾ ಕಾಲೇಜುಗಳಲ್ಲಿ, ಯಾಕಂದರೆ ಓದೋ ವಿದ್ಯೆಯನ್ನು ಕಲಿಯೋವಾಗಲೇ ಅದು ಬಂದುಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯ ಸಮಾಜ ನಿರ್ಮಾಣ ಆಗುತ್ತೆ ಅಂತೇಳಿ ಹೇಳ್ಬಿಟ್ಟು ಟ್ರಾಫಿಕ್ ಬಗ್ಗೆ, ಕ್ರೈಮ್ಸ್ ಬಗ್ಗೆ ಹಾಡುಗಳು ಬರೆದು, ಡ್ರಾಮಾಗಳು ಮಾಡಿಸಿ, ಉಪನ್ಯಾಸಗಳು ಮಾಡಿ, ಸಾರ್ವಜನಿಕ ಸಂಪರ್ಕ ಸಭೆ ಅಂತೇಳಿ ಹೇಳಿ ಅಲ್ಲಿ ಮಾತನಾಡಿ, ಆದಷ್ಟು ಅವರು ಜಗಳ ಮಾಡಿಕೊಂಡು ನೀವು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ನ್ಯಾಯಾಲಯಕ್ಕೆ ತಿರುಗಾಡಿ ದುಡ್ಡು ಖರ್ಚು ಮಾಡ್ಕೋಬೇಡಿ, ಕೂಡಿಟ್ಟ ಹಣವನ್ನು ಖರ್ಚು ಮಾಡಬೇಡಿ ನೀವು ಅಂಥೇಳಿ ಆದಷ್ಟು ರಾಜಿ ಮಾಡಿ ಕಳಿಸ್ತಾ ಇದ್ದೆ ಅವರಿಗೆ. ಖಂಡಿತ. ತಮ್ಮ ಒಂದು ಅನುಭವದಲ್ಲಿ ಸರ್ ವೃತ್ತಿ ಜೀವನದಲ್ಲಿ ತಾವು ಹೇಳ್ತಿದ್ರಿ, ಈಗ ಚುಟುಕುಗಳ ಮುಖಾಂತರ, ಸಾಹಿತ್ಯದ ಮುಖಾಂತರ ನಾನು ವಿದ್ಯಾರ್ಥಿಗಳಿಗೆ ಅವರಿಗೆ ಒಂದು ರೀತಿಯಲ್ಲಿ ಅರಿವನ್ನು ಮೂಡಿಸುವಂಥ ಕೆಲಸ ಕಾರ್ಯವನ್ನು ಮಾಡ್ತಿದ್ದೆ ಅಂತೇಳಿ ತಾವು ಈ ಒಂದು ರೀತಿಯಲ್ಲಿ ಅಂದರೆ ಈ ಸಾಹಿತ್ಯದ ಮೂಲಕ ಅರಿವು ಮೂಡಿಸಿರುವಂಥ ಘಟನೆಗಳು ಅಥವಾ ಸಂದರ್ಭದ ಬಗ್ಗೆ ತಾವು ಹಂಚ್ಕೊಳ್ಳೋದಾದ್ರೆ ಈ ಸಂದರ್ಭದಲ್ಲಿ ಏನು ಹಂಚ್ಕೊಳ್ಳೋಕ್ಕೆ ಬಯಸ್ತೀರಾ ಸರ್? ಅಂದರೆ ಸಾಹಿತ್ಯದ ಅಂದರೆ ಚುಟುಕುಗಳು ಹೇಳ್ತಾ ಇದ್ದೆ, ಹಾಡುಗಳು ಹೇಳ್ತಾ ಇದ್ದೆ, ಅದ್ರ ಮೂಲಕ ಲಾವಣಿಗಳ ಮೂಲಕ ಅರಿವು ಮೂಡಿಸ್ತಾ ಇದ್ದೆ. ಹಾಗೆ ಎಲ್ಲೆಲ್ಲಿ ಹೇಳಿದ್ರಿ, ಎಲ್ಲೆಲ್ಲಿ ಮೂಡಿಸಿದ್ದೀರಾ ಈ ಒಂದು ಅರಿವನ್ನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಅಂತೇಳಿ? ಎವರಿ ಇಯರ್ ಟ್ರಾಫಿಕ್ ವೀಕ್ ಅಂತ ಬರ್ತಾಯಿತ್ತು, ಕ್ರೈಮ್ ಪ್ರಿವೆನ್ಷನ್ ಮಂತ್ ಅಂತ ಬರ್ತಾಯಿತ್ತು. ಆ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಎಲ್ಲ ಶಾಲಾ ಕಾಲೇಜುಗಳಿಗೆ ಕಳಿಸ್ತಾಯಿದ್ರು. ಪ್ರೈಮರಿ ಕ್ಲಾಸಿಂದ ಹಿಡ್ಕೊಂಡು ಇಂಜಿನಿಯರಿಂಗ್ ಕಾಲೇಜ್ವರೆಗೂ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ನಾನು ಅರಿವು ಮೂಡಿಸ್ಕೊಂಡು ಬರ್ತಾಯಿದ್ದೆ. ಓಕೆ, ಅದರ ಬಗ್ಗೆ ನನಗೆ ಹೆಚ್ಚಿನ ಪ್ರಶಂಸಾ ಪತ್ರಗಳು ಎಲ್ಲ ಶಾಲಾ ಕಾಲೇಜುಗಳಿಂದ ಬಂದಿದೆ. ರೋಟ್ರಿ ಅವಾರ್ಡ್ ಕೊಟ್ಟಿದ್ದಾರೆ, ರೋಟ್ರಿ ಇಲಾಖೆಯಿಂದ ರೋಟ್ರಿ ಅವಾರ್ಡ್. ಇನ್ನೂ ನಮ್ಮ ಅಧಿಕಾರಿಗಳೂ ಒಳ್ಳೆಯ ಪ್ರಶಸ್ತಿಗಳನ್ನು ಎಲ್ಲ ಕೊಟ್ಟಿದ್ದಾರೆ. ಖಂಡಿತ ಸರ್. ಹಾಗೆ ತಾವು ನಿವೃತ್ತಿಯನ್ನು ಸಹ ಹೊಂದಿದ್ರಿ. ಒಟ್ಟಾರಾಗಿ ನೀವು 36 ವರ್ಷಗಳ ಕಾಲ ತಾವು ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದ್ದೀರಾ. ಹಾಗೆ ನಿವೃತ್ತಿ ಹೊಂದಿದ ನಂತರ ಯಾವ ರೀತಿಯಲ್ಲಿ ತಾವು ಚಟುವಟಿಕೆಗಳು ಭಾಗಿಯಾಗಿದ್ದೀರಾ ಅಥವಾ ಸಮಯವನ್ನು ಯಾವ ರೀತಿ ಕಳಿತಿದ್ದೀರಿ ಸರ್ ಅಂತ? ನಿವೃತ್ತಿ ಆದಮೇಲೆ ಕೆಲವರು ಈ ಸಮಯ ಕಳೆಯೋದೇ ಕಷ್ಟ ಅಂತಾರೆ, ಆದರೆ ನನಗೆ ಹಂಗೆ ಅನಿಸಿರ್ಲಿಲ್ಲ. ಯಾಕೆ ಅಂದರೆ ನಾನು ಈಗಲೂ ತೊಡಸ್ಕೊಂಡಿದ್ದೀನಿ. ಮೊದಲು ಏನು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀನಿ, ನಾನು ರಿಟೈರ್ಡ್ ಆಗಬೇನು, ಸರ್ಕಾರ ನನಗೆ ಪೆನ್ಷನ್ ಕೊಡುತ್ತೆ. ಆಗ ಸಂಬಳ ತಗೊತಾ ಇದ್ವಿ, ಡ್ಯೂಟಿ ಮಾಡ್ತಾಯಿದ್ವಿ. ಈಗ ಪೆನ್ಷನ್ ತಗೊತೀವಿ, ಅದೇ ರೀತಿ ಡ್ಯೂಟಿ ಮಾಡ್ತಾಯಿದ್ವಿ. ಯಾಕೆ ಅಂದರೆ ನಾನು ಬ್ರೇಕ್ ಕೊಟ್ಟಿಲ್ಲ ಅದಕ್ಕೆ. ಈಗಲೂ ಸಮಾಜ ಸೇವೆ ಮಾಡ್ತಾಯಿದ್ದೀನಿ. ಯಾವ ರೀತಿ ಅಂತ ಸರ್? 200 ಮಕ್ಕಳಿಗೆ ನಾನು ಯಾವುದೇ ಫೀಸ್ ತಗೊಳ್ಳದೆ ಶಾಸ್ತ್ರೀಯ ಸಂಗೀತವನ್ನು, ಕೀಬೋರ್ಡು, ಮ್ಯಾಂಡಲಿನ್ ಅವೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಓಕೆ. ಆಮೇಲೆ ಸಾಹಿತ್ಯ ಚುಟುಕುಗಳೆಲ್ಲ ಬರೆದು ಕವಿಗೋಷ್ಠಿಗಳಲ್ಲಿ ಭಾಗವಹಿಸ್ತೀನಿ. ಶಾಲಾ ಕಾಲೇಜುಗಳಿಗೆ ಈಗಲೂ ಹೋಗ್ತೀನಿ. ಟ್ರೈನಿಂಗ್ ಸೆಂಟ್ರ್ ಇದೆ, KSRTCದು ಟ್ರೈನಿಂಗ್ ಸೆಂಟರ್, ಗೆಸ್ಟ್ ಲೆಕ್ಚರರಾಗಿ ಹೋಗ್ತಾಯಿದ್ದೀನಿ. ಈ ಥರ ಸಮಯ ಸಿಕ್ಕಿದಾಗ ಈಗಲೂ ಅಷ್ಟೇ ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋದು ನನ್ನಲ್ಲಿರೋದ್ರಿಂದ ಈ ಅರಿವನ್ನು ಕ್ರೈಮ್ಸ್ ಬಗ್ಗೆ, ಟ್ರಾಫಿಕ್ ಬಗ್ಗೆ, ಮಾನವೀಯ ಮೌಲ್ಯಗಳ ಬಗ್ಗೆ ಹೆಚ್ಚು ಜನಗಳಿಗೆ ತುಂಬಿ ಅರಿವನ್ನು ಮೂಡಿಸ್ತಾ ಇದ್ದೀನಿ ಸರ್. ಖಂಡಿತ ಸರ್. ತಾವು ಹೇಳಿದ್ರಿ ಹಾಗೆ ಒಂದು ಒಟ್ಟಾರಾಗಿ ಕಾನೂನು ಬಗ್ಗೆ ಆಗಿರ್ಬೋದು, ಟ್ರಾಫಿಕ್ನ ನಿಯಮದ ಬಗ್ಗೆ ಆಗಿರ್ಬೋದು, ಮತ್ತು ಅಪರಾಧಗಳ ಬಗ್ಗೆ, ಇವೆಲ್ಲದರ ಬಗ್ಗೆ ಸಹ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸ್ತಿದ್ರಿ ಅಂತೇಳಿ. ಅದರಲ್ಲಿ ಚುಟುಕುಗಳ ಮೂಲಕ ತಾವು ಸಾಕಷ್ಟೊಂದು ಅರಿವನ್ನು ಮೂಡಿಸಿರುವಂಥದ್ದನ್ನು ತಾವು ಹೇಳ್ತಿದ್ರಿ. ಕೆಲವೊಂದು ಚುಟುಕುಗಳನ್ನ ಈ ಸಂದರ್ಭದಲ್ಲಿ ಹೇಳೋದಾದರೆ ಈ ಒಂದು ಮಕ್ಕಳಿಗೆ ಅರಿವನ್ನು ಮೂಡಿಸುವಂಥದ್ದು, ಅಥವಾ ಅಪರಾಧಗಳ ಬಗ್ಗೆ ಅಥವಾ ಅಪಘಾತಗಳ ಬಗ್ಗೆ ಮತ್ತು ಟ್ರಾಫಿಕ್ನ ನಿಯಮಗಳ ಬಗ್ಗೆ ಅರಿವನ್ನು ಮೂಡಿಸುವಂಥ ಚುಟುಕುಗಳು ಹೇಳೋದಾದರೆ ಯಾವುದು ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಹೇಳ್ತೀನಿ ಸರ್. ಸಂಚಾರ ನಿಯಮವ ಪಾಲಿಸಿರಿ, ಸುರಕ್ಷತೆಯ ಜೀವನ ಸಾಗಿಸಿರಿ. ಪಾದಚಾರಿಯದ ಪಾಪಣ್ಣ, ಫುಟ್ಪಾತ್ ಮೇಲೆ ನಡೆಯಣ್ಣ. ರಸ್ತೆಯ ದಾಟಲು ನೀನಣ್ಣ, ಜೀಬ್ರಾ ಕ್ರಾಸ್ ಮೇಲೆ ನಡೆಯಣ್ಣ.
ಸಿನಿಮಾ ಸ್ಟೈಲಲ್ಲಿ ಸ್ಟೇರಿಂಗ್ ಹಿಡಿದ, ಕೈಕಾಲು ಮುರ್ಕೊಂಡು ಹಾಸಿಗೆ ಹಿಡಿದ, ಸಿಗರೆಟ್ ಹಚ್ಚಲು ಸ್ಟೇರಿಂಗ್ ಬಿಟ್ಟ, ಅಮೂಲ್ಯ ಜೀವವ ಯಮನಿಗೆ ಕೊಟ್ಟ. ಸ್ಟೇರಿಂಗ್ ಒಂದು ಕೈಯಲ್ಲಿ, ಸೆಲ್ ಫೋನ್ ಒಂದು ಕಿವಿಯಲ್ಲಿ, ಮನಸ್ಸು ಮಾತಿನ ಜೊತೆಯಲ್ಲಿ, ಅಪಘಾತವ ತಂದಿತು ಕ್ಷಣದಲ್ಲಿ. ತ್ರಿಬ್ಬಲ್ ರೈಡಿಂಗ್ ತಿಮ್ಮಣ್ಣ, ಡ್ರೈವಿಂಗ್ ಒಂದು ಸ್ಕಿಲ್ ಅಣ್ಣ, ರಸ್ತೆಯಲ್ಲಿ ಥ್ರಿಲ್ಲು ಬೇಡಣ್ಣ, ಅಪಘಾತವಾದರೆ ನೀ ನಿಲ್ಲಣ್ಣ. ರಸ್ತೆಯಲ್ಲಿರಲಿ ಕೇರಿಂಗು, ಜೀವ ತೆಗೆಯುತ್ತೆ ವೀಲಿಂಗು. ರಸ್ತೆಯಲ್ಲಿರಲಿ ಕೇರಿಂಗು, ಜೀವ ತೆಗೆಯುತ್ತೆ ವೀಲಿಂಗು. ಆಟೋ ಏರೋ ಚಂದ್ರಣ್ಣ, ಅವಸರ ಪಟ್ಟರೆ ಹೆಂಗಣ್ಣ, ಫ್ರಂಟ್ ಸೀಟಲ್ಲಿ ಕುಂತ್ರೆ ಹೆಂಗಣ್ಣ, ಡ್ರೈವಿಂಗ್ಗೆ ತೊಂದರೆ ಕೇಳಣ್ಣ, ಅಪಘಾತವ ಆಮಂತ್ರಿಸಬೇಡಣ್ಣ. ಆಟೋ ಏರೋ ಚಂದ್ರಕ್ಕ, ಅವಸರ ಪಟ್ಟರೆ ಹೆಂಗಕ್ಕ, ನೇತಾಡೋ ಸೆರಗನ್ನ ನೋಡಕ್ಕ, ಗಾಳಿಗೆ ಚಕ್ರ ಸೆಳ್ಕೊಳ್ಳುತ್ತಕ್ಕ. ಸುತ್ತಕೊಳ್ಳುತ್ತೆ ಸೀರೆ ಗಾಡಿ ಚಕ್ರಕ್ಕೆ, ಆಂಟಿ ಸೆರಗನ್ನು ಸಿಕ್ಕಿಸ್ಕೋ ನಡುವಿನ ಪಕ್ಕಕ್ಕೆ. ಅವಸರ ಪಟ್ಟರೆ ಅಪಘಾತ ಹಾಗೆ ಆಗುತ್ತೆ, ನೆಲಕ್ಕೆ ಬಿದ್ದರೆ ನಿನ್ನ ಮಾನ ಪ್ರಾಣ ಮಣ್ಣು ಮುಕ್ಕುತ್ತೆ. ಟೂ ವೀಲರಲ್ಲಿ ಕೂತ ವಾಣಿ, ಸರಿಯಾಗಿಟ್ಕೋ ನಿನ್ನ ಓಣಿ, ಚಕ್ರಕ್ಕೆ ಸಿಗಾಕೊಂಡ್ರೆ ಓಣಿ, ನಿನ್ನ ಮಾನ ಪ್ರಾಣಕ್ಕೆ ಹಾನಿ. ಈ ಥರ ಓವರ್ಲೋಡಿನ ಆಟೋ, ಏರಿ ಹೊರಟ ಚೋಟೋ, ನೆಲಕ್ಕೆ ಹುರುಳಿತು ಆಟೋ, ನರಲಾಡುತ್ತ ಸತ್ತ ಚೋಟೋ. ಕುಡ್ತದ ಅಮಲಲ್ಲಿ ರಸ್ತೆಗೆ ಬಂದ, ಅಪಘಾತ ಮಾಡಿ ರಕ್ತದಿ ಮಿಂದ. ಅಮಲೇರಿಸಿಕೊಂಡು ರಸ್ತೆಗೆ ಬಂದರೆ, ಅಪಘಾತ ಮಾಡಿ ಪೊಡವೆ ತೊಂದರೆ. ಈ ರೀತಿ ಎಲ್ಲ ಚುಟುಕುಗಳು ಬರ್ತಾರೆ. ಅಪಘಾತಗಳ ಬಗ್ಗೆ ತುಂಬಾನೇ ಒಳ್ಳೆ ಚುಟುಕುಗಳನ್ನ ಹೇಳಿ ತಾವು ಜಾಗೃತಿಯನ್ನು ಮೂಡಿಸೋದ್ರ ಬಗ್ಗೆ ಈಗ ಹೇಳಿದ್ರಿ. ಹಾಗೆ ತಾವು ವಿದ್ಯಾರ್ಥಿಗಳಿಗೆ ಸಾಕಷ್ಟೊಂದು ಅರಿವನ್ನು ಮೂಡಿಸಿದ್ರಿ, ಅವರ ಒಂದು ಮುಂದಿನ ಒಂದು ಜೀವನದ ಬಗ್ಗೆ, ಭವಿಷ್ಯದ ಬಗ್ಗೆ ಅಂತೇಳಿ ನಾವು ಕೇಳ್ಪಟ್ಟಿದ್ದೀವಿ. ಇದ್ರ ಬಗ್ಗೆ ಚುಟುಕುಗಳು ಹೇಳೋದಾದ್ರೆ ಯಾವ್ದು ಹೇಳ್ತೀರಾ ಸರ್? ಸರ್ ನೋಡಿ ಸರ್, ಈಗ ಹೆಣ್ಣು ಅಬಲೆ ಎಲ್ಲ ಸಬಲೆ ಆಗಬೇಕು ಅಂತ ನೀವು ಎಲ್ಲ ಕಾರ್ಯಕ್ರಮಗಳು ಮಾಡ್ತಾಯಿದ್ರಿ, ಎಲ್ಲರೂ ಹೇಳ್ತಾ ಇದ್ದಾರೆ. ಎಸ್ ಸರ್. ಆದರೆ ಹೆಣ್ಣು ಸಬಲೆ ಆಗಬೇಕಾದ್ರೆ ಹೈಯರ್ ಎಜುಕೇಷನ್ ಭಾಳ ಮುಖ್ಯ. ಆದರೆ ಈಗೇನಾಗ್ತಾ ಇದೆ ಅಂದರೆ, ಶಾಲಾ ಕಾಲೇಜುಗಳಲ್ಲಿ 8ನೇ ಕ್ಲಾಸಲ್ಲಿ 9ನೇ ಕ್ಲಾಸಲ್ಲಿ ಲವ್ ಡವ್ ಅಂತೇಳಿ ಅದಕ್ಕೆ ಬಿದ್ದು ಬ್ರೇಕ್ ಆಗ್ತಾಯಿದೆ. ಸರಿಯಾಗಿ ವಿದ್ಯೆ ಕಲಿಯೋಕ್ಕಾಗ್ದಿರ ಅಷ್ಟಕ್ಕೆ ನಿಂತೋಗಿ ಅವರು ಜೀವನವನ್ನು ಹಾಳು ಮಾಡ್ಕೊತಾ ಇದ್ದಾರೆ. ಅಂಥವ್ರಿಗೋಸ್ಕರ ಈ ಕಾಲು ಜಾರು ಬೇಡ ಕಾಲೇಜ್ ಹುಡುಗಿ ಅಂತ ಒಂದು ಪದ್ಯ ಬರೆದಿದ್ದೆ ಸರ್. ಅದನ್ನು ಶಾಲಾ ಕಾಲೇಜುಗಳಲ್ಲಿ ಹೇಳ್ಬೇಕಂದ್ರೆ, ಹೇಳಿ ಸರ್. ಕಾಲೇಜಿಗೆ ಬಂದೆಯಮ್ಮ ಟೀನೇಜಿನ ಹುಡುಗಿ, ಕಾಲು ಜಾರಿ ಬಿದ್ದಿಯಮ್ಮ ಕನಸಲ್ಲಿ ಕರಗಿ, ಅಂದ ಚಂದ ತುಂಬಿಕೊಂಡು ನಡೆವಾ ನಿನ್ನಲ್ಲಿ, ಏನೋ ಹೊಸ ಹೊಸ ಹುರುಪು ಬಂತು ಮೈಯ ಮನದಲ್ಲಿ, ತುಂಟ ಹುಡುಗರ ತರಳೆ ಮಾತು ತಂತು ನಿನ್ನಲ್ಲಿ, ಹೊಸ ಚಿಂತೆ ಮಾಡುವ ಪ್ರೀತಿಯ ಮೊಳಕೆ ಬೆಳೆಯಿತು ಮನದಲ್ಲಿ. ಸಿನಿಮಾ ರೀತಿಲಿ ಪ್ರೀತಿಯ ಗೆಲ್ಲಲು ಹೋದರೆ ನೀನಿಲ್ಲಿ, ವಿದ್ಯೆಯ ಬಿಟ್ಟು ಬುದ್ಧಿಯು ಕೆಟ್ಟು ಸೋಲುವೆ ಬಾಳಲ್ಲಿ. ಪ್ರೀತಿ ಪ್ರೇಮ ಪ್ರಣಯದ ಚಿಂತೆ ಬೇಡ ನಿನಗಿಲ್ಲಿ, ವಿದ್ಯೆಯ ಕಲಿತು ಬುದ್ಧಿಯ ಬೆಳೆಸಲು ಬಂದಿಗೆ ನೀನಿಲ್ಲಿ. ಕನಸಿನ ಗೋಪುರ ಕಟ್ಟುವ ಮೊದಲೇ ಅರಿತರೆ ಒಳಿತಮ್ಮಿ, ಕನ್ನಡಿ ಒಡೆದರೆ ವಂದಿಸಲಾಗದು ಎಚ್ಚರವಿರಲಮ್ಮಿ. ತಂದೆ ತಾಯಿಯ ಆಸೆಯ ಗೋಪುರ ಹುರುಳದೆ ನೋಡಮ್ಮಿ, ಭಾರತ ನಾರಿಯ ಸಂಸ್ಕೃತಿಯನ್ನು ಮರೆಯದೆ ನಡೆಯಮ್ಮಿ. ಈ ಥರ ಹೇಳ್ತಾ ಇದೆ. ಇನ್ನೊಂದು, ವಿದ್ಯಾರ್ಥಿಗಳಿಗೆ ಭಾವೈಕ್ಯತೆ ಭಾಳ ಮುಖ್ಯ. ಖಂಡಿತ. ಅದಕ್ಕೆ ಭಾವೈಕ್ಯ ಬತ್ತೆನೂ ಒಂದು ಸಾಂಗ್ ಬರೆದು ನಾನು ಹೇಳ್ತಾ ಇದ್ದೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ. ಹೇಳಿ ಸರ್. ತಟ್ಟಿರಿ ಚಪ್ಪಾಳೆ ಕಟ್ಟಿರಿ ಕಂಕಣ ನಮ್ಮಯ್ಯ ನಾಡಿನ ಏಳಿಗೆಗೆ, ಎತ್ತಿರಿ ಕೈಯನ್ನು ಈ ಕ್ಷಣದಿಂದಲೇ ನಮ್ಮಯ್ಯ ರಾಷ್ಟ್ರದ ಐಕ್ಯತೆಗೆ. ಭಾಷೆ ಜಾತಿ ಮತ ಧರ್ಮ ಭೇದವು ಭಾರತೀಯರನ್ನು ಕಾಡುತ್ತಿದೆ, ಭಾರತ ದೇಶವ ಭಾಗ ಮಾಡಲು ದುಷ್ಟ ಶಕ್ತಿಗಳು ಕಾಯುತ್ತಿವೆ. ಏಳಿ ಎದ್ದೇಳಿ ದೇಶವ ದೋಚುವ ದುಷ್ಟ ಶಕ್ತಿಗಳ ಸೆದೆಬಡಿಯಲು ನಿಲ್ಲಿ. ಬೆಂಕಿ ಗಾಳಿ ಮಳೆ ಬಿಸಿಲು ಬೆಳಕಿನಲ್ಲಿ ಜಾತಿಯ ಭೇದವು ಇರುವುದೇ, ಸೂರ್ಯ ಚಂದ್ರರಲ್ಲಿ ದಿಕ್ಕು ಧರೆಯಲ್ಲಿ ಜಾತಿಯ ಭೇದವು ಇರುವುದೇ. ಪ್ರಕೃತಿಗೆ ಇಲ್ಲದ ಜಾತಿಯ ಭೇದವು ನಮಗೆ ಮಾತ್ರ ಏತಕ್ಕೆ, ಒಟ್ಟಿಗೆ ಸೇರಿ ಸ್ನೇಹದಿ ಬಾಳಿ ಮಾನವರಾಗುವ ಬನ್ನಿ. ಸರ್ವಧರ್ಮಗಳು ಸಾರುವುದೊಂದೇ, ಪ್ರೀತಿಸು ಎನ್ನುವ ನೀತಿಯನ್ನು. ಎಲ್ಲರೂ ಪೂಜಿಪ ದೇವರು ಒಂದೇ, ಒಂದೇ ಶಕ್ತಿಯ ರೂಪಗಳು. ಕಲಿಯಿರಿ ಕಲಿಸಿರಿ ಅನುದಿನ ಅನುಕ್ಷಣ ಸ್ನೇಹದಿ ಬಾಳುವ ರೀತಿಯನ್ನು, ಹಿಂದೂ ಮುಸ್ಲಿಂ ಕ್ರೈಸ್ತರು ಸೇರಿ ಐಕ್ಯದಿ ಬಾಳುವ ರೀತಿಯನ್ನು. ಈ ರೀತಿ ಹೇಳ್ತಾ ಇದ್ದೆ. ಖಂಡಿತ ಸರ್. ಹಾಗೆ ತಾವು ಸಾಕಷ್ಟೊಂದು ಕಾನೂನಿನ ಬಗ್ಗೆ ಅರಿವನ್ನು ಮೂಡಿಸಿರುವಂಥದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಯಾವ ರೀತಿ ಮೂಡಿಸಿದ್ದೀವಿ ಅಂತೇಳಿ ತಿಳಿಸ್ಕೊಟ್ರಿ ಸರ್. ಮುಖ್ಯವಾಗಿ ಇಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಮಾತಾಡೋದಾದರೆ, ತಾವು ನಿವೃತ್ತಿ ಹೊಂದಿದ ನಂತರ ಯಾವ ರೀತಿಯಲ್ಲಿ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಡು ಹೋಗ್ತಿದ್ದೀರಾ ಸರ್ ಅಂತೇಳಿ? ಆರೋಗ್ಯ ಅಂದರೆ ಮೊದಲು ಬೆಳಗ್ಗೆ ಬೇಗ ಎದ್ದೇಳು, 5 ಗಂಟೆಗೆಲ್ಲ ಎದ್ದು ಬಿಡ್ತೀನಿ ಸರ್ ನಾನು. 5 ಗಂಟೆಗೆ ಎದ್ದು ಆಮೇಲೆ ವಾಕಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಡು, ಜೊತೆಗೆ ಒಂದು ನಮ್ಮ ಡೈಸಿ ಅಂತೇಳಿ ಒಂದು ನಾಯಿ ಇದೆ, ಅದನ್ನು ಕರ್ಕೊಂಡು ಹೋಗಿ ಎಲ್ಲ ಮಾಡಿ ಮುಗಿಸ್ಕೊಂಡು, ಆಮೇಲೆ ಸ್ನಾನ ವಗೇರೆ ಎಲ್ಲ ಮಾಡಿಕೊಂಡು, ಆಮೇಲೆ ಯಾವುದೋ ಸ್ನೇಹಿತರ ಜೊತೆ ಏನೋ ಡಿಸ್ಕಸ್ ಮಾಡ್ತೀವಿ, ಏನೋ ಒಳ್ಳೆಯ ವಿಚಾರಗಳನ್ನು ಡಿಸ್ಕಸ್ ಮಾಡಿಕೊಂಡು, ಆಮೇಲೆ
ಮಧ್ಯಾಹ್ನ 2 ಗಂಟೆಗೆ ಊಟ ಆದಮೇಲೆ ಸಂಜೆ ನಾನು ಭಜನೆ ಮಂದಿರಕ್ಕೆ ಹೋಗ್ತೀನಿ. ಪ್ರತಿನಿತ್ಯ? ಹಾಂ, ಹೋಗ್ತೀನಿ. ಅಲ್ಲಿ ಮ್ಯೂಸಿಕ್ ಹೇಳ್ಕೊಡ್ತೀವಿ, ಮಕ್ಕಳಿಗೆ ಮ್ಯೂಸಿಕ್ ಹೇಳ್ಕೊಡೋದು, ಇಲ್ಲ ಅಲ್ಲಿ ಭಜನೆ ಆಡ್ತಾರೆ, ಹಾಡಿಗೆ ನಾನು ಕೀಬೋರ್ಡ್ ನುಡಿಸ್ತೀನಿ. ಆ ರೀತಿ ಈ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಸರ್, ತಾವು ಸೇವೆ ಅಂತಂದಾಗ ನಿವೃತ್ತಿ ಹೊಂದಿದ ನಂತರ ಎಲ್ಲ ಉಚಿತವಾದ ಸೇವೆಯನ್ನು ಸಲ್ಲಿಸ್ತೀರಂತೆ ನಾನು ಕೇಳ್ಪಟ್ಟಿರೋ ಹಾಗೆ. ಏನೆಲ್ಲ ಉಚಿತವಾದಂಥ ಸೇವೆಯನ್ನು ಸಮಾಜಕ್ಕೋಸ್ಕರ ಸಲ್ಲಿಸ್ತಿದ್ದೀರಾ ಅಂತೇಳಿ? ಈಗ ಮ್ಯೂಸಿಕ್ ಹೇಳ್ಕೊಡೋದು ಉಚಿತನೇ ನಾನು. ಓಕೆ. ಆಮೇಲೆ ಶಾಲಾ ಕಾಲೇಜುಗಳಲ್ಲಿ ಅರಿವು ಮೂಡಿಸೋದು ಉಚಿತನೇ. ಇಲ್ಲಿ ಭಜನೆ ಮನೆಗಳ ಮ್ಯೂಸಿಕ್ ಪ್ಲೇ ಮಾಡೋದು ಎಲ್ಲ ಉಚಿತನೇ ಸರ್. ಖಂಡಿತ ಸರ್. ಹಾಗೆ ತಾವು ಪೊಲೀಸ್ ಅಧಿಕಾರಿಗಳ ಬಗ್ಗೆ ನಾವು ಮಾತಾಡೋದು, ನಿವೃತ್ತಿ ಹೊಂದಿದ ನಂತರ ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳು ಹೇಗೆ ನಾನು ಸಮಯವನ್ನು ಕಳೆಯೋದು ಅಂತೇಳಿ ಅವರಿಗೆ ಕಾಡ್ತಿರ್ತೀವಿ. ಇದೇ ಒಂದು ದೊಡ್ಡ ಸಮಸ್ಯೆ, ಹೇಗೆ ಸಮಯ ಕಳೆಯೋದು ಅಂತೇಳಿ. ಆಗ ವೃತ್ತಿ ಜೀವನದ ಅನುಭವ ಇದ್ರೂ ಅದನ್ನು ಬೇರೆಯವರಿಗೆ ಒಂದು ಕಾನೂನಿನ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸಕ್ಕೂ ಮುಂದಾಗೋದಿಲ್ಲ. ಸೇವೆ ಮುಕ್ತಾಯ ಆದ ನಂತರ ಸಹ ತಾವು ಆ ಕಾನೂನಿನ ಬಗ್ಗೆ ಅರಿವನ್ನು ಮೂಡಿಸ್ತಿದ್ದೀರಾ. ಹಾಗೆ ಪೊಲೀಸ್ ಅಧಿಕಾರಿಗಳಿಗೆ ಏನು ಹೇಳ್ತೀರಾ? ನಿವೃತ್ತಿ ಹೊಂದಿದ ನಂತರ ಎಷ್ಟೋ ಜನ ಸಮಯವನ್ನು ಕಳೆದು ಹೇಗೆ ಅಂತೇಳಿ ಚಿಂತೆ ಮಾಡ್ತೀರಂಥವ್ರಿಗೆ ಏನು ಹೇಳ್ತೀರಾ ಸರ್? ನೋಡಿ ಸರ್, ನಮ್ಮ ತಾಯಿಯವರು ಒಂದು ಮಾತು ಹೇಳ್ತಾಯಿದ್ರು, ನಾವು ಸಾಯೋವರೆಗೂ ಸುಮ್ಮನೆ ಕೂತ್ಕೊಂಡು ತಿನ್ನಬಾರ್ದು, ಏನಾದರೂ ಮಾಡ್ತಾ ಇರಬೇಕು, ಕೆಲಸ ಮಾಡ್ತಾ ಇರಬೇಕು. ಆಮೇಲೆ ಅದಕ್ಕೆ ತಕ್ಕಂಗೆ ನಾವು ತಿಂದ್ಕೊಂಡು ಜೀವನ ಮಾಡಬೇಕು, ಜೀವನವನ್ನು ಸಾಫಲ್ಯಪಡಿಸ್ಕೋಬೇಕು. ಹುಟ್ಟು ಮತ್ತು ಸಾವಿನ ನಡುವೆ ಜೀವನ ನಡೆಸೋದು ಒಂದು ಕಲಾತ್ಮಕವಾಗಿ ಜೀವನವನ್ನು ಮಾಡಬೇಕು. ಅದಕ್ಕೆ ಸೋಮಾರಿಗಳಾಗಿ ಇರಬಾರ್ದು. ಕೆಲವರು ರಿಟೈರ್ಡ್ ಆಗ್ತಾರೆ, ತಿಂತಾರೆ ಮಲಗ್ತಾರೆ, ಬೇಗ ಸತ್ತೋಗ್ತಾರೆ. ಏನು ಪ್ರಯೋಜನ? ಖಂಡಿತ. ಬೂದಿ ಕವಿದ ಕೆಂಡದಂತೆ ಹಿಂದಿನ ಸಂಸ್ಕಾರವಿದೆ. ಪ್ರತಿಯೊಬ್ಬರಲ್ಲೂ ಬೂದಿ ಕವಿದ ಕೆಂಡದಂತೆ ಹಿಂದಿನ ಸಂಸ್ಕಾರ ಇದೆ. ಅದನ್ನು ನಮ್ಮ ಕಿರಿಯರಿಗೆ ಹೇಳಬೇಕು, ಹಂಚ್ಕೋಬೇಕು. ಎಲ್ಲರ ಜೊತೆ ಹಂಚ್ಕೊಂಡಾಗ ಅದರಲ್ಲಿ ಒಂದು ಪರಿವರ್ತನೆ ಬರುತ್ತೆ. ಎಲ್ಲ ಬಂದು ಆ ರೀತಿ ಮಾಡಿಕೊಂಡು ನಾವು ಟೈಮ್ ಪಾಸ್ ಆಡ್ಬೇಕು. ಎಲ್ಲರ ಜೊತೆ ಬೆರಿಬೇಕು. ಖಂಡಿತ. ಬೆರೆತಾಗ ನಮಗೆ ಟೈಮ್ ಪಾಸ್, ನಮಗೆ ಸಾಲಲ್ಲ ಸರ್ ಟೈಮ್ ಇನ್ನೂ ಇರೋದು. ನನಗಿನ್ನೂ ಇದ್ದಿದ್ರೆ ಚೆನ್ನಾಗಿತ್ತು ಅನಿಸುತ್ತೆ. ನನಗೆ ಮಾಡೋ ಆ್ಯಕ್ಟಿವಿಟೀಸ್ಗೆ ನನಗೆ 24 hours ಸಾಲೋದಿಲ್ಲ. ಇನ್ನೂ ಇದ್ರೇನೋ ಚೆನ್ನಾಗಿರುತ್ತೇನೋ, ಇಷ್ಟು ಬೇಗ ಆಗೋಯ್ತಲ್ಲ ಸಮಯ ಅನಿಸುತ್ತೆ. ಯಾಕಂದ್ರೆ ನಾನು ಆಕ್ಟಿವ್ ಆಗಿರ್ತೀನಿ ಯಾವಾಗ. ನಿಮ್ಗೇನೋ ಏನೋ ಸಮಯನೇ ಸಾಲ್ತಿಲ್ಲ ಅಂತೇಳಿ ಹೇಳ್ತೀರಾ. ಎಷ್ಟೋ ಜನ ಹಿರಿಯರು ನಿಮ್ಗೆ ಗೊತ್ತಿರೋ ಹಾಗೆ ನಿಮ್ಗೂ ಹೇಳಿರ್ತಾರೆ, ಬಹುಶಃ ನಿಮ್ಮ ಹತ್ರ ಯಾರಾದ್ರು ಹಂಚ್ಕೊಂಡಿರ್ಬೋದೇನೆ ಹಿರಿಯರಾದಂಥವ್ರು, ಸಮಯನೇ ಕಳೀತಿಲ್ವೇ ಅಂತೇಳಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಇದ್ದಾರೆ ಅಂಥವ್ರು ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ. ನಾನು ಆ್ಯಕ್ಟಿವಿಟೀಸಲ್ಲಿ ಅವ್ರನ್ನ ಹೇಳ್ಕೊಂಡು ತೊಡಗಿಸ್ಕೊಂಡು ಅವ್ರಿಗೂ ಟೈಮ್ ಪಾಸ್ ಆಗುತ್ತೆ ಸರ್. ಖಂಡಿತ ಸರ್. ಹಾಗೆಯೇ ಆರೋಗ್ಯದ ಬಗ್ಗೆ ನಾವು ಮಾತಾಡೋದು, ಜೀವನದ ಬಗ್ಗೆ ಮಾತಾಡೋದಾದರೆ ಎಲ್ಲರೂ ಕುಟುಂಬದವರು ಕೆಲವರು ನಿವೃತ್ತಿ ಹೊಂದಿದ ನಂತರ ತಂದೆ ತಾಯಿಗಳನ್ನ ಬಿಟ್ಬಿಡ್ತಾರೆ, ಅವರೇ ಒಂದು ಕಡೆಯಲ್ಲಿ ಇರ್ತಾರೆ. ಮಕ್ಕಳು ಓದೋವಂಥ ವಯಸ್ಸಲ್ಲಿ ಚೆನ್ನಾಗಿ ಪೋಷಕರು ಓದಿಸಿದ್ರೇನೋ ಬೇರೆ ಕಡೆಯಲ್ಲಿ ಮದುವೆ ಆದ ನಂತರ ಅವ್ರನ್ನ ದೂರ ಇಡುವಂಥ ಕೆಲಸ ಕಾರ್ಯ ಕೆಲವೊಂದು ಮಕ್ಕಳು ಈ ಥರ ಪೋಷಕರಿಗೆ ಮಾಡ್ತಿದ್ದಾರೆ. ತಮ್ಮ ಅನುಭವದಲ್ಲಿ ಏನು ಹೇಳ್ತಾರೆ ಸರ್ ಇಂಥವ್ರಿಗೆಲ್ಲ ಅಂತ? ಈ ಸಂದರ್ಭದಲ್ಲಿ ನಾನು ಓದೋವಾಗ ನ್ಯೂಟನ್ಸ್ 3rd law ಅಂತ ಜ್ಞಾಪಕಕ್ಕೆ ಬರುತ್ತೆ ಸರ್. ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಅಂತ. ಈಗ ನಾವು ಅಷ್ಟೇ ನಮ್ಮ ಸಂಸಾರ ಜೊತೆ, ನಮ್ಮ ಮಕ್ಕಳ ಜೊತೆ ಆಗಲಿ, ಅಣ್ಣ ತಮ್ಮನ ಜೊತೆ, ಯಾರ ಜೊತೆ ಆ್ಯಕ್ಷನ್ ಯಾವ ರೀತಿ ಇರುತ್ತೋ ಆ ರಿಯಾಕ್ಷನ್ ಅದೇ ರೀತಿ ಇರುತ್ತೆ. ನಾವು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡ್ರೆ ಅವರು ಪ್ರೀತಿ ವಿಶ್ವಾಸದಿಂದನೇ ನೋಡ್ಕೊತಾರೆ. ನಾವು ನಮ್ಮ ಮಕ್ಕಳನ್ನು ಸಭ್ಯತೆಯಿಂದ ಬೆಳೆಸಿದ್ದೀವಿ. ನನಗೆ 2 ಮಕ್ಕಳು, 1 ಹೆಣ್ಮಗು 1 ಗಂಡು ಮಗು. ನಮ್ಮ ಕಾಲದಲ್ಲೆಲ್ಲ ಹಂಗೆ ಅಲ್ವಾ, 1-2 ಆಸ್ತಿ ಮಿಕ್ಕಿದ್ದಲ್ಲ ಜಾಸ್ತಿ ಅಂತ. ಜಾಸ್ತಿ ಮಕ್ಕಳನ್ನು ಮಾಡ್ಕೊಳಕ್ಕೆ ಹೋಗಿಲ್ಲ. 2 ಮಕ್ಕಳು. ನನ್ನ ಮಗಳನ್ನು M.Tech ಮಾಡಿಸಿ ಒಬ್ಬ ಡಾಕ್ಟ್ರ್ ಕೊಟ್ಟು ಮದುವೆ ಮಾಡಿಬಿಟ್ಟಿದ್ದೀನಿ. ಈಗ ಮಗ ಇದ್ದಾನ, ಮಗ BBM ಮಾಡಿಸಿ MBA ಮಾಡಿ ಅವನೇ ಒಂದು ಸಣ್ಣದಾಗಿ ಒಂದು ಗ್ರಾಫಿಕ್ ಏನೋ ಅಂತ ಒಂದು ಸಂಸ್ಥೆಯನ್ನು ಇಟ್ಟಿದ್ದಾನೆ. ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದ್ದಾರೆ. 2 ಮಕ್ಕಳು ನನ್ನನ್ನು ಚೆನ್ನಾಗಿ ನೋಡ್ಕೊತಾರೆ, ಅನ್ಯೋನ್ಯವಾಗಿದ್ದಾರೆ. ನಮ್ಮ ಮಿಸ್ಸಸ್ಸು ಗೌರ್ಮೆಂಟ್ ಸ್ಕೂಲಲ್ಲಿ ಈಗಲೂ ಕೆಲಸ ಮಾಡ್ತಾರೆ ಸರ್. ಅವರು HM ಆಗಿ. ಅವರು ತುಂಬ ಒಳ್ಳೆಯವರು. ಅವರು ನನಗೆ ಒಳ್ಳೆ ಸಾಥ್ ಕೊಡ್ತಾರೆ. ಎಲ್ಲ ಅನ್ಯೋನ್ಯವಾಗಿದ್ದೀವಿ. ದೇವರು ಚೆನ್ನಾಗಿಟ್ಟಿದ್ದಾರೆ ಸರ್. ಖಂಡಿತ ಸರ್. ಹಾಗೆಯೇ ಕೆಲವೊಂದು ಹಿರಿಯರನ್ನ ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಅವ್ರನ್ನ ಕಾಳಜಿ ತೋರಿಸೋದಿಲ್ಲ, ಅವ್ರಿಗೆ ಪ್ರೀತಿ ತೋರಿಸೋದಿಲ್ಲ, ಮತ್ತು ಅವ್ರಿಗೆ ಒಂದು ರೀತಿಯಲ್ಲಿ ಊಟ ಉಪಚಾರ ಯಾವುದೇ ರೀತಿಯಲ್ಲಿ ನೋಡ್ಕೊಳ್ಳೋದಿಲ್ಲ. ಯಾಕೆ ನೋಡ್ಕೊಳ್ಳೋದು? ಏನು ಕಾರಣ ಇರ್ಬೋದು ಸರ್? ಪೋಷಕರ ತಪ್ಪ ಅಥವಾ ಮಕ್ಕಳು ಮೊಮ್ಮಕ್ಕಳ ತಪ್ಪ? ಇದು ಏನು ಅಂತ ಸರ್, ಈಗೆಲ್ಲ ಮೋಜು ಮಸ್ತಿ ಮಾಡಬೇಕು ಅನ್ನೋರು ಜಾಸ್ತಿ ಜನ ಇದ್ದಾರೆ. ಆ ರೀತಿ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಆ ಥರ ಕಾಲ ಕಳೆಯೋದಿದೆ. ಹಿರಿಯರನ್ನು ನೋಡ್ಕೋಬೇಕು. ವೃದ್ಧಾಶ್ರಮಗಳಲ್ಲಿ ಬಿಟ್ಟಿರೋರನ್ನ ನಾನು ಎಷ್ಟೋ ಜನ ನೋಡಿದ್ದೀನಿ. ನಾನು ಹೇಳಿದ್ದೀನಿ ಅವ್ರಿಗೆ, ಯಾಕೆ ಹಿಂಗೆ ಮಾಡ್ತೀರಿ ಅಂತ. ಅಯ್ಯೋ ನಮಗೆ ಅಡ್ಜಸ್ಟ್ ಆಗಲ್ಲ ನಮ್ಮ ಪೇರೆಂಟ್ಸು ಅಂತಾರೆ. ಅವ್ರಿಗೆ ಅಡ್ಜಸ್ಟ್ ಆಗಲ್ಲ. ಈಗ ಲೇಟೆಸ್ಟಾಗಿ ಇವ್ರು ಇರಬೇಕಂತಾರಲ್ಲ, ಆ ಲೇಟೆಸ್ಟಾಗಿ ಇರೋದಕ್ಕೆ ಅವರು ಹಿಂದಿನ ಕಾಲದ ಥರನೇ ಹಿಂಗೆ ಮಾಡಬಾರ್ದಪ್ಪ ಹಿಂಗೆ ಅಂತೇಳಿ ಅವ್ರಿಗೆ ಬುದ್ಧಿವಾದ ಹೇಳಬಾರ್ದು. ಅದೇ ಕೋಪ ಕೆಲವ್ರಿಗೆ. ಆ ರೀತಿಯೂ ಇದ್ದಾರೆ. ನೋಡಿ ಸರ್, ಮಾಡಿದ್ರೆ ಆಗಬಾರ್ದಾಗುತ್ತೆ, ಒಳ್ಳೆಯದು ಮಾಡಿದ್ರೆ ಒಳ್ಳೆಯದೇ ಆಗುತ್ತೆ. ಮುಂದೆ ಅವರು ಆ ರೀತಿ ಮಾಡಿದ್ರೆ ಅವ್ರ ಮಕ್ಕಳು ಅವರನ್ನು ಅದೇ ರೀತಿ ನೋಡ್ತಾರೆ. ಖಂಡಿತ ಸರ್. ಅದೇನೋ ಒಂದು ಮಾತು ಹೇಳ್ತಾರಲ್ವ, ಮಕ್ಕಳು
ನಾವು ಮಾಡೋದನ್ನ ನೋಡಿ ಕಲಿತಾರಂತ, ನಾವು ಹೇಳೋದನ್ನ ಕಲಿಯಲ್ವ. ಹೌದೌದೌದು. ಆ ಥರ ನಾವು ಏನು ಮಾಡ್ತೀವೋ ಅದನ್ನೇ ಅನುಭವಿಸ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಹೌದೌದು. ಖಂಡಿತ ಸರ್. ಹಾಗೇನೆ ಹಿರಿಯರ ಬಗ್ಗೆ ನೀವು ಹೇಳೋದಾದ್ರೆ ಒಟ್ಟಾರಾಗಿ ಸಾಕಷ್ಟು ಜನ ಅವ್ರ ಆರೋಗ್ಯವನ್ನು ಅವ್ರು ನೋಡ್ಕೊಳ್ಳೋದಕ್ಕೆ ಅಂದ್ರೆ ಚಟುವಟಿಕೆಯಿಂದ ಇದ್ರೆ ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ತಾವು ಹೇಳ್ತಿದ್ರಿ. ಈ ರೀತಿ ಹಿರಿಯರ ಆರೋಗ್ಯವನ್ನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರೋದಕ್ಕಿಂತ ಅವರ ಆರೋಗ್ಯವನ್ನು ಅವರೇ ಹೇಗೆ ನೋಡ್ಕೋಬಹುದು ಸರ್ ಅಂತ. ಮೊದಲು ಚಿಂತೆ ಮಾಡೋದು ಬಿಡಬೇಕು ಸರ್. ಕಷ್ಟಗಳು ಜ್ಞಾನದ ದೀಪಗಳು. ಕಷ್ಟ ಬಂದಾಗ ಏನಪ್ಪ ಹಿಂಗೆ ಅನ್ನೋದಲ್ಲ, ಜ್ಞಾನದ ದೀಪಗಳು. ಕಷ್ಟಗಳು ಜ್ಞಾನದ ದೀಪಗಳು, ಮೋಹವೇ ಬಂದ, ವಿಷಯಗಳು ವಿಷಕ್ಕೆ ಸಮಾನ ಅಂತೇಳಿ ನಾನು ಓದಿದ್ದೀನಿ. ಅದನ್ನು ಅಂಡರ್ಲೈನ್ ಮಾಡಿ ಇಟ್ಕೊಂಡೇ ಇರಬೇಕು ಯಾವಾಗಲೂ. ಹುಟ್ಟಿದ್ದೀವಿ, ಯಾವತ್ತೋ ಒಂದು ದಿನ ಸಾಯೋದಂತೂ ತಪ್ಪೋದಿಲ್ಲ. ಮತ್ತು ಹುಟ್ಟು ಮತ್ತು ಸಾವಿನ ನಡುವೆ ನಮ್ಮ ಜೀವನವನ್ನು ಯಾವ ರೀತಿ ಸಾರ್ಥಕ ಪಡಿಸ್ಕೋಬೇಕು, ಯಾವ ರೀತಿ ಚಟುವಟಿಕೆಯಿಂದ ಇಟ್ಕೋಬೇಕು, ಮಿತವಾಗಿ ಮಾತನಾಡೋದು ಅಷ್ಟೇ, ಮಿತವಾಗಿ ತಿನ್ನೋದು ಅಷ್ಟೇ. ಯಾವ ರೀತಿ ತಿನ್ನಬೇಕೋ ಅದನ್ನು ನೋಡ್ಕೊಂಡು ಹೋದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮ ಜೀವನನೂ ಚೆನ್ನಾಗಿರುತ್ತೆ ಸರ್. ಖಂಡಿತ ಸರ್. ಹಾಗೆ ಹಿರಿಯರ ಬಗ್ಗೆ ಹಾಗೆ ತಮ್ಮ ಒಂದು ವೃತ್ತಿ ಜೀವನದ ಅನುಭವ ಜೊತೆಗೇನೆ ನಿವೃತ್ತಿ ಹೊಂದಿದ ನಂತರ ತಾವು ಯಾವ ಹೊತ್ತಿನಲ್ಲಿ ಚಟುವಟಿಕೆಗಳು ತೊಡ್ಕೊಂಡಿದ್ದೀರಾ, ಮತ್ತು ಸಮಾಜ ಸೇವೆ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಕಾನೂನಿನ ಬಗ್ಗೆ ಮತ್ತು ಟ್ರಾಫಿಕ್ನ ನಿಯಮದ ಬಗ್ಗೆ ಇನ್ನಿತರ ಒಂದು ಕಾನೂನಿನ ಅರಿವನ್ನು ಮೂಡಿಸಿರೋದ್ರ ಬಗ್ಗೆ ಸಾಕಷ್ಟು ಅದ್ಭುತವಾದಂಥ ಮಾಹಿತಿಯನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ ಸರ್. ಜೊತೆಗೆ ಹಿರಿಯರ ಬಗ್ಗೆನೇ ಒಂದು ಹಾಡು ಹಾಡ್ತೀರಾ ಅಂತೇಳಿ ಕೇಳ್ಪಟ್ವಿ. ಹಿರಿಯರ ಬಗ್ಗೆ ಒಂದು ಹಾಡನ್ನು ಆಡೋದಾದ್ರೆ ಯಾವ ಹಾಡನ್ನು ಆಡ್ತೀರಾ ಸರ್? ನಿವೃತ್ತಿಯ ಒಡಲಾಳ ಸರ್. ನಿವೃತ್ತಿಯಾದ ಒಡನೆ ಮುಪ್ಪು ನಿಮ್ಮ ಅಪ್ಪಿ ಚೆಂಬ ತಿಂಚಬೇಡ, 60 ದಾಟಿದೊಡನೆ ಅರಳೋ ಮರಳೋ ಆದ ತೆಂಬ ಚಿಂತೆ ಬೇಡ. ನಿವೃತ್ತಿಯಾದ ಒಡನೆ ಮುಪ್ಪು ನಿಮ್ಮ ಅಪ್ಪಿ ತೆಂಬ ಚಿಂತೆ ಬೇಡ, 60 ದಾಟಿದೊಡನೆ ಅರಳೋ ಮರಳೋ ಆದ ತೆಂಬ ಚಿಂತೆ ಬೇಡ. ವಯಸ್ಸು ನಿನ್ನ ಮನಸ್ಸಿಗಲ್ಲ ದೇಹಕ್ಕೆ ಅಣ್ಣ, ಮುಪ್ಪು ನಿನ್ನ ಮನವನ್ನೆಂದು ಅಪ್ಪದೋ ಅಣ್ಣ. ವಯಸ್ಸು ನಿನ್ನ ಮನಸ್ಸಿಗಲ್ಲ ದೇಹಕ್ಕೆ ಅಣ್ಣ, ಮುಪ್ಪು ನಿನ್ನ ಮನವನ್ನೆಂದು ಅಪ್ಪದೋ ಅಣ್ಣ. ಇದನ್ನ ನೀನು ತಿಳಿದರೆ ಆತ್ಮಚಿಂತೆ ಮಾಡಿದರೆ ನಿನ್ನ ನರ ನಾಡಿಗಳು ನವೀನ ವಣ್ಣ. ನಿವೃತ್ತಿಯಾದ ಒಡನೆ ಮುಪ್ಪು ನಿಮ್ಮ ಅಪ್ಪಿತೆಂಬ ಚಿಂತೆ ಬೇಡ, 60 ದಾಟಿದೊಡನೆ ಅರಳೋ ಮರಳೋ ಆದ ತೆಂಬ ಚಿಂತೆ ಬೇಡ. ಬೂದಿ ಕವದ ಕೆಂಡದಂತೆ ಹಿಂದಿನ ಸಂಸ್ಕಾರವಿದ್ಯೆ, ಸಿಹಿಯ ಕಹಿಯ ಅನುಭವಗಳು ಸಾಕಷ್ಟು ನಿಮ್ಮಲ್ಲಿವೆ. ಬೂದಿ ಕವಿದ ಕಂಡದಂತೆ ಹಿಂದಿನ ಸಂಸ್ಕಾರವಿದ್ಯೆ, ಸಿಹಿಯ ಕಹಿಯ ಅನುಭವಗಳು ಸಾಕಷ್ಟು ನಿನ್ನಲ್ಲಿ. ಚಿತ್ತ ಶುದ್ಧಿ ಮಾಡಿ ನೀನು ಜ್ಞಾನ ನೇತ್ರ ತೆರೆದು ನೋಡು, ಚಿತ್ತ ಶುದ್ಧಿ ಮಾಡಿ ನೀನು ಜ್ಞಾನ ನೇತ್ರ ತೆರೆದು ನೋಡು. ಶಾಂತಿ ನಿನ್ನ ಸ್ವಾಗತಿಸಿ ಸನ್ಮಾನ ಮಾಡುತ್ತೆ, ಶಾಂತಿ ನಿನ್ನ ಸ್ವಾಗತಿಸಿ ಸನ್ಮಾನ ಮಾಡುತ್ತೆ ಕೇಳು. ನಿವೃತ್ತಿಯಾದ ಒಡನೆ ಮುಪ್ಪು ನಿಮ್ಮ ಅಪ್ಪಿತೆಂಬ ಚಿಂತೆ ಬೇಡ, 60 ದಾಟಿದೊಡನೆ ಅರಳೋ ಮರಳೋ ಆದ ತೆಂಬ ಚಿಂತೆ ಬೇಡ. ವಯಸ್ಸು ನಿನ್ನ ಮನಸ್ಸಿಗಲ್ಲ ದೇಹಕ್ಕೆ ಅಣ್ಣ, ಮುಪ್ಪು ನಿನ್ನ ಮನವನ್ನೆಂದು ಅಪ್ಪದೋ ಅಣ್ಣ. ಇದನ್ನ ನೀನು ತಿಳಿದರೆ ಆತ್ಮಚಿಂತೆ ಮಾಡಿದರೆ ನಿನ್ನ ನರ ನಾಡಿಗಳು ನವೀನ ವಣ್ಣ. ನಿವೃತ್ತಿಯಾದ ಒಡನೆ ಮುಪ್ಪು ಅಪ್ಪಿತೆಂಬ ಚಿಂತೆ ಬೇಡ. ಸರ್ಕ ಒಟ್ಟಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಮ್ಮ ಒಂದು ವೃತ್ತಿ ಜೀವನದ ಅನುಭವ ಹಾಗೆ ನಿವೃತ್ತಿ ಹೊಂದಿದ ನಂತರ ಯಾವ ರೀತಿಯಲ್ಲಿ ತಾವು ಚಟುವಟಿಕೆಗಳು ತೊಡ್ಕೊಂಡಿದ್ದೀರಾ, ಚಟುವಟಿಕೆಗಳ ಜೊತೆಗೇನೆ ಕಾನೂನಿನ ಬಗ್ಗೆ, ಕಾನೂನಿನ ಅಪರಾಧಗಳ ಬಗ್ಗೆ, ಜೊತೆಗಿನ ಟ್ರಾಫಿಕ್ನ ನಿಯಮದ ಬಗ್ಗೆ ಸಾಕಷ್ಟೊಂದು ಅರಿವನ್ನು ಮೂಡಿಸೋದ್ರ ಜೊತೆಗೇನೆ ತಾವು ತಮ್ಮ ಆರೋಗ್ಯವನ್ನು ನೋಡಿಕೊಂಡು ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಂಡು ಬೇರೆ ಒಂದು ಹಿರಿಯರಿಗೆ ಮಾರ್ಗದರ್ಶಕರಾಗಿ ಸಾಕಷ್ಟು ಒಂದು ಸ್ಫೂರ್ತಿಯಾದಂತಹ ಒಂದು ವಿಷಯಗಳನ್ನ ತನ್ನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಮತ್ತಷ್ಟು ಜನಗಳಿಗೆ ಸ್ಫೂರ್ತಿಯಾಗಿದ್ದೀರಾ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ತಮ್ಮ ಅನುಭವದ ಜೊತೆಗೆ ಇಷ್ಟೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಟ್ಟು ಇಷ್ಟೆಲ್ಲ ಒಂದು ಒಳ್ಳೆ ಸೇವೆಯನ್ನು ಸಲ್ಲಿಸಿರೋದಕ್ಕೆ ನಮ್ಮ ಕೇಳುಗರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಸರ್. ನಿಮಗೂ ನಮಸ್ಕಾರಗಳು ಸರ್. ಸ್ನೇಹಿತರೆ, ಇವತ್ತಿನ ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಪ್ರಸಾರವಾದಂತಹ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಯಾದಂತಹ ವಿಕ್ರಮ್ ಶ್ರೀನಿವಾಸ್ ಸರ್ ಅವರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಇದ್ರು. ಅವರು ವೃತ್ತಿ ಜೀವನದ ಬಗ್ಗೆ, ನಿವೃತ್ತಿ ಹೊಂದಿದ ನಂತರ ಅವರು ತೊಡ್ಕೊಂಡಿರುವಂತಹ ಚಟುವಟಿಕೆಗಳ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ, ಎಲ್ಲಾ ವಿಚಾರಗಳ ಬಗ್ಗೆ ಒಟ್ಟಾರೆಯಾಗಿ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ಟು ಹಿರಿಯರಿಗೆ ಸ್ಫೂರ್ತಿಯಾದಂತಹ ಮಾಹಿತಿಗಳನ್ನು ನೀಡಿದ್ದಾರೆ. ಇವರಿಗೆ ಕೇಳಿಗರ ಪರವಾಗಿ ಧನ್ಯವಾದಗಳನ್ನು ತಿಳಿಸಿಕೊಡ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವಾದಂತಹ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಎಂದಿನಂತೆ ನಿಮ್ಮ ನೆಚ್ಚಿನ ಆತ್ಮೀಯ ಗೆಳೆಯ ಆರ್ ಜೆ ಸುನಿಲ್ ಮತ್ತೊಬ್ಬ ಹಿರಿಯರೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು ಸ್ನೇಹಿತರೆ.